ಟೆಕ್ನಾಲಜಿ ನಮಗೆ ಏನೆಲ್ಲ ನೀಡುತ್ತೋ ಗೊತ್ತಿಲ್ಲ. ಮನುಷ್ಯ ರೀತಿಯ ರೋಗಗಳನ್ನ ನೋಡಿರೋ ನಮಗೆ ಈಗ ಸದ್ಯ ಮನೆಗೆ ಪೆಟ್ಸ್ ರೋಗಗಳನ್ನ ತಂದುಕೊಳ್ಳುವಂತ ಸಮಯ ಬಂದಿದೆ. ಅರೆ, ಪೆಟ್ಸ್ ರೋಗಗಳ ಏನಿದು ಅಂತ ಅಚ್ಚರಿ ಆಗ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ. ಇಲ್ಲೀಗ ಪೆಟ್ಸ್ ಇದ್ರೇನೆ ಮನೆ ಮಂದಿಯಂತೆ ಪೆಟ್ಸ್ ಗಳಿಗೂ ಈಗ ಮನೆಯಲ್ಲಿ ಜಾಗ ಕಲ್ಪಿಸಲಾಗುತ್ತಿದೆ. ಬೆಕ್ಕು ನಾಯಿ ಈಗ ಲೈಫ್ ಸ್ಟೈಲ್ ನ ಒಂದು ಭಾಗ ಕೂಡ ಆಗ್ಬಿಟ್ಟಿದೆ. ಹೌದು, ಪೆಟ್ಸ್ ಗಳನ್ನ ಸಾಕೋ ಮಂದಿ ಈಗ ಹೆಚ್ಚಾಗ್ತಿದೆ. ಮನೆ ಮಕ್ಕಳಿಗೆ ಖರ್ಚು ಮಾಡುವುದಕ್ಕಿಂತ ಹೆಚ್ಚಾಗಿ ಈಗ ಈ ಸಾಕು ಪ್ರಾಣಿಗಳಿಗೆ ಖರ್ಚು ಮಾಡಲಾಗ್ತಿದೆ. ಪೌಷ್ಟಿಕ ಆಹಾರ, ಮೆಡಿಕಲ್ ಖರ್ಚನ್ನ ಈ ಸಾಕು ಪ್ರಾಣಿಗಳಿಗೂ ನೀಡಲಾಗ್ತಿದೆ. ಆದ್ರೆ ಈ ಸಾಕು ಪ್ರಾಣಿಗಳನ್ನ ಸದ್ಯದಲ್ಲೇ ರೋಬೋ ಪೆಟ್ಸ್ ರಿಪ್ಲೇಸ್ ಮಾಡಲಿವೆ. ಅದು ಅಂತಿಂತ ರೋಬೋಗಳಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋ ಪೆಟ್ಸ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋ ಸಾಕು ಪ್ರಾಣಿಗಳ ಇದು ಸಾಧ್ಯನಾ? ಇವು ನಮ್ಮ ಸಾಕು ಪ್ರಾಣಿಗಳಂತೆ ಇರೋಕೆ ಸಾಧ್ಯನಾ? ಏನಿದು ಹೊಸ ಆವಿಷ್ಕಾರ? ನೀವೇ ನೋಡಿ. ಹೌದು, ಸದ್ಯ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋ ಪೆಟ್ಸ್ ಗಳನ್ನ ಇಂಗ್ಲೆಂಡ್ ಸಂಶೋಧಿಸುತ್ತಿದೆ. ಇದಕ್ಕೆ ನೀವು ಸ್ನಾನ ಮಾಡಿಸಬೇಕಿಲ್ಲ, ಇವುಗಳ ಆರೋಗ್ಯದ ಬಗ್ಗೆಯೂ ಚಿಂತಿಸಬೇಕಿಲ್ಲ. ನೀವು ಈಗ ನಿಮ್ಮ ಮನೆಯ ಸಾಕು ಪ್ರಾಣಿಗಳ ಜೊತೆ ಹೇಗೆ ಮಾತನಾಡ್ತಿರೋ ಅದೇ ರೀತಿ ಅವುಗಳ ಜೊತೆಯನ್ನು ಸಂವಹನ ನಡೆಸಬಹುದು. ಅವು ನಿಮ್ಮೊಂದಿಗೆ ಮಾತಾಡಬಲ್ಲವು. ಇಂತಹ ಪೆಟ್ ರೋಬೋಗಳು ನಿಮ್ಮ ಮನೆಯ ಕದವನ್ನ ತಟ್ಟಲಿವೆ. ಪೆಟ್ ಬೋರ್ಡ್ಸ್ ಭಾರತೀಯ ಮಾರುಕಟ್ಟೆಗೆ ಬಂದ್ರೆ ಯಾವುದೇ ತೊಂದರೆ ಇಲ್ಲ. ಆದ್ರೆ ಅದು ಸಾಕು ಪ್ರಾಣಿಗಳಂತೆ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಕೊನೆಗೆ ಪೆಟ್ ರೋಬೋಟ್ಸ್ ಜೊತೆನೆ ಅವರು ಹೊಂದಿಕೊಳ್ತಾನೆ, ಅಡಿಕ್ಟ್ ಆಗ್ತಾನೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಪೆಟ್ ಬೋರ್ಡ್ಸ್ ನಮ್ಮ ಭಾರತೀಯ ಮಾರುಕಟ್ಟೆಗೆ ಬೇಕಾ? ಇದ್ರ ಬಗ್ಗೆ ನೀವು ಕಮೆಂಟ್ ಅನ್ನ ಮಾಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಅಲ್ಲದೆ ಲೈಕ್ ಮಾಡಿ.